ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂವ್. ಈಗ ನಾನು ಇವತ್ತು ಒಂದು ಲೆಮನ್ ಗ್ರಾಸ್ ಟೀ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ನಮ್ಮ ಮನೆಯಲ್ಲೇ ಬೆಳೆದಿದ್ದೀನಿ ನೋಡಿ. ಇದು ನಾವು ಒಂದು ಹಿಂಗೆ ಕಪ್ಪನಾಗೆ ಬೆಳೆದಿದ್ದೀನಿ. ಇದನ್ನೇನು ಮಾಡ್ತೀನಿ, ಕಟ್ ಮಾಡ್ಕೊತೀನಿ. ಈಗ ನೀವು ಈ ಥರ ಬೆಳ್ಕೊಬೋದು. ಇದನ್ನು ನೋಡಿ ಈಗ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ನೋಡಿ. ನಾನೀಗ ಕಟ್ ಮಾಡಿಬಿಟ್ಟು 2 ತುಂಡು ತೊಗೊಂಡಿದ್ದೀನಿ. ಇದು ಇಷ್ಟು ಇನ್ನೂ ಉಳಿದಿದೆ, ಇನ್ನೂ ಇದು ಬೆಳೀತಾ ಇದೆ, ಬೆಳೆಯೋ ಸ್ಟೇಜ್ನಲ್ಲಿದೆ. ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಈಗ ಈ ಹಾಲಿಗೆ ಈಗ ನೋಡಿ ನಾನು ಲೆಮನ್ ಗ್ರಾಸು ಮತ್ತು ಚಹಾ ಪುಡಿ ಹಾಕಿ ಕುದಿಸ್ತಾ ಇದ್ದೀನಿ. 2 ಲೆಮನ್ ಗ್ರಾಸು ಮತ್ತು ಚಹಾ ಪುಡಿ ಎರಡೂ ಏನು ಮಾಡಬೇಕು, ತಮ್ಮ ಫ್ಲೇವರ್ಸನ್ನು ಬಿಡಬೇಕು. ಅದರಲ್ಲಿ ಬಿಟ್ಟಿಂದ ಇದಕ್ಕೆ ಕೊನೆಗೆ ನಾನು ಏನು ಮಾಡ್ತೀನಿ, ಬೆಲ್ಲ ಹಾಕ್ತೀನಿ. ಈಗ ನೋಡಿ, ಈಗ ಬೆಲ್ಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಬೆಲ್ಲ ಬೇಕಾದಷ್ಟು ಹಾಕ್ಬೋದು, ನಿಮಗೆ ಸಿಹಿ ಹೆಚ್ಚಬೇಕಂದ್ರೆ ಬೆಲ್ಲ ಜಾಸ್ತಿ ಹಾಕೋರಿ. ಈಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬೇಕು. ಹಿಂಗೆ ಅಂದ್ರೆ ಅದೇನಾಗ್ತದೆ, ಚೆನ್ನಾಗಿ ಕೂಡ್ತದೆ. ಅದರೊಳಗೆ ಕೂಡ್ಬಿಟ್ಟು ಮತ್ತು ಕಲರು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ದಿನಕ್ಕೆ ಈ ಥಂಡಿ ಸ್ವಲ್ಪ ಹವಾಮಾನ ಸ್ವಲ್ಪ ಕೋಲ್ಡ್ ಆಗ್ಲಿಕ್ಕತ್ತದಲ್ಲ, ಈ ಥರ ಲೆಮನ್ ಗ್ರಾಸ್ ಹಾಕ್ಕೊಂಡ್ರೆ ಭಾಳ ಚಲೋ ಅನ್ನಿಸ್ತದೆ ಹೆಲ್ತಿಗೆ. ಈಗ ನೋಡಿ, ನಾನು ಸೋಸ್ತಾ ಇದ್ದೀನಿ, ಟೀ ಸೋಸ್ತಾ ಇದ್ದೀನಿ. ಈಗ ಲೆಮನ್ ಗ್ರಾಸ್ ಟೀ ನೋಡಿ ತುಂಬ ಚೆನ್ನಾಗಾಗಿದೆ. ಈ ರೀತಿ ನೀವು ಮಾಡ್ಕೊಂಡು ಕುಡೀರಿ. ಮನೆಯಾಗ ಲೆಮನ್ ಗ್ರಾಸ್ ಬೆಳೀಲಿಕ್ಕೆ ಅಡ್ಡಿ ಇಲ್ಲ, ಹಂಗೆ ಬೆಳ್ಕೊಂಡು ಮನೆಗೆ ಮಾಡಿಬಿಟ್ರೆ ಫ್ರೆಶ್ ಆಗಿರ್ತದೆ, ತುಂಬ ಚೆನ್ನಾಗಿರ್ತದೆ ಟೀ ಇದು. ನೀವು ಏನು ಮಾಡಿ ಈ ಥರ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್